ಎಲ್ರಿಗೂ ನಮಸ್ಕಾರ. ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಯಜ್ಞ ಅಂದ್ರೆ, ನಮ್ಮ ದೇಹ ಇದೇ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪ ಅಂದ್ರೆ? ಹೌದು. ಇಂತಹ ಎಷ್ಟೋ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ, ಪ್ರಾಚೀನ ವೈದಿಕ ಗ್ರಂಥಗಳ ಆಳಕ್ಕಿಳಿದು. ಸರಿ, ಈ ವಿಷಯದ ಆಳಕ್ಕೆ ಹೋಗಕ್ ಮೊದಲು ನಾವೆರಡು ಮುಖ್ಯವಾದ ಪದಗಳ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ಒಂದು ಜ್ಞಾನ, ಇನ್ನೊಂದು ಪ್ರಜ್ಞೆ ಅಥವಾ ವೇದ. ನೋಡಿ, ಜ್ಞಾನ ಅಂದಾಗ ಅಲ್ಲಿ ಮೂರು ವಿಷಯಗಳು ಬರ್ತವೆ: ತಿಳಿದುಕೊಳ್ಳುವ ನಾವು, ತಿಳಿಯಬೇಕಾದ ವಿಷಯ, ಮತ್ತೆ ಆ ತಿಳಿಯುವ ಪ್ರಕ್ರಿಯೆ ಅಲ್ವಾ? ಆದರೆ ವೇದ ಅಥವಾ ಪ್ರಜ್ಞೆ ಹಾಗಲ್ಲ. ಅದು ಶಾಶ್ವತ, ಅದಕ್ಕೆ ನಾಶವಿಲ್ಲ, ಅದು ಎಲ್ಲವನ್ನು ಒಳಗೊಂಡ ಒಂದೇ ಒಂದು ಮೂಲ ತತ್ವ. ಈ ಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಯೋಚನೆ ಮಾಡಿ, ಒಂದು ದೊಡ್ಡ ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇದೆ. ಆಗ ನಾವು ಹಡಗಿನ ಒಳಗೆ ಪೂರ್ವದಿಂದ ಪಶ್ಚಿಮಕ್ಕೆ ಓಡಿದ್ರೆ ಏನಾದೋ ಪ್ರಯೋಜನ ಇದೆಯಾ? ಇಲ್ಲ ಅಲ್ವಾ? ಹಾಗೆಯೇ ಈ ಬ್ರಹ್ಮಾಂಡ ಒಂದು ದೊಡ್ಡ ಪ್ರವಾಹದಂತೆ ಒಂದು ದಿಕ್ಕಿನಲ್ಲಿ ಚಲಿಸುತ್ತದೆ. ನಮ್ಮ ವೈಯಕ್ತಿಕ ಯೋಜನೆಗಳು ಎಷ್ಟೇ ಚೆನ್ನಾಗಿದ್ರೂ ಈ ಬ್ರಹ್ಮಾಂಡದ ಹರಿವಿಗೆ ವಿರುದ್ಧವಾಗಿದ್ರೆ ಅವೆಲ್ಲವೂ ವ್ಯರ್ಥ. ಹಾಗಾದ್ರೆ ಮೊದಲಿಗೆ ನೋಡೋಣ ಪ್ರಜ್ಞೆ ಮತ್ತು ಜ್ಞಾನದ ನಡುವಿನ ಈ ವ್ಯತ್ಯಾಸವನ್ನ. ಈ ವಿಶ್ವದೃಷ್ಟಿಕೋನದ ಪ್ರಕಾರ ತಿಳಿದುಕೊಳ್ಳೋದು ಅಂದ್ರೆ ನಿಜವಾಗಿಯೂ ಅದರ ಅರ್ಥ ಏನು? ನೋಡಿ, ವೇದಗಳನ್ನ ಅಪೌರುಷೇಯ ಅಂತ ಕರೀತಾರೆ. ಅದರರ್ಥ ಅದನ್ನ ಯಾರೋ ಒಬ್ಬ ಮನುಷ್ಯ ಬರೆದಿದ್ದಲ್ಲ ಅಂತ. ಇದನ್ನ ಹೀಗರ್ಥ ಮಾಡ್ಕೊಳ್ಬೋದು. ಒಂದು ಕಾದಂಬರಿ ತಗೊಳ್ಳಿ, ಅದಕ್ಕೊಬ್ಬ ಲೇಖಕ ಇರ್ತಾನೆ. ಆದರೆ 2ರಿಂದ 2 ಗುಣಿಸಿದರೆ 4 ಅನ್ನೋ ಸತ್ಯವನ್ನ ಯಾರಾದ್ರೂ ಸೃಷ್ಟಿ ಮಾಡ್ತಾರಾ? ಇಲ್ಲ, ಅದನ್ನ ಕಂಡುಹಿಡಿಯುವುದು ಅಷ್ಟೇ ಅಲ್ವಾ? ವೇದಗಳು ಕೂಡ ಇಂಥವೇ. ಅವು ಮಾನವ ನಿರ್ಮಿತವಲ್ಲ, ಬದಲಿಗೆ ಕಂಡುಹಿಡಿದ ಶಾಶ್ವತ ಸತ್ಯಗಳು ಅಂತ ಈ ಗ್ರಂಥ ಹೇಳುತ್ತೆ. ಸರಿ, ಈಗ ಬ್ರಹ್ಮಾಂಡದ ಬೃಹತ್ ಯೋಜನೆಯ ಬಗ್ಗೆ ನೋಡೋಣ. ಹಾಗಿದ್ರೆ ಈ ಬ್ರಹ್ಮಾಂಡದ ನೀಲಿನಕ್ಷೆ ಅಂದ್ರೆ ಅದರ ಬ್ಲೂ ಪ್ರಿಂಟ್ ಹೇಗಿದೆ? ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ಗ್ರಂಥ ನಮ್ಗೆ ಕೆಲವು ಕೀಲಿಗಳನ್ನ ಕೊಡುತ್ತೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇ ಕೀಲಿ ಕಲ್ಪ ಅನ್ನೋ ಪರಿಕಲ್ಪನೆ. ಕಲ್ಪ ಅಂದ್ರೆ ಏನು? ಸೃಷ್ಟಿಯ ಪ್ರಾರಂಭದಿಂದ ಅದರ ಅಂತ್ಯದವರೆಗಿನ ಒಂದು ಸಂಪೂರ್ಣ ಆಚರಣೆ ಅಂತ ಹೇಳಲಾಗುತ್ತೆ. ಇನ್ನು ಸರಳವಾಗಿ ಹೇಳಬೇಕಂದ್ರೆ ಇದು ಸೃಷ್ಟಿಕರ್ತನ ಒಂದು ದಿನವಂತೆ. ಇದರ ಅರ್ಥ ಏನು ಗೊತ್ತಾ? ಈ ಇಡೀ ಸೃಷ್ಟಿ ಅನ್ನೋದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ, ಬದಲಿಗೆ ಅದೊಂದು ದೊಡ್ಡ ಮತ್ತೆ ಮತ್ತೆ ನಡೆಯುವ ಒಂದು ಮಹಾನ್ ಆಚರಣೆ. ಇನ್ನು ಎರಡನೇ ಕೀಲಿ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದ ತಕ್ಷಣ ನಮಗೆ ಭವಿಷ್ಯ ನೆನಪಾಗತ್ತೆ ಅಲ್ವಾ? ಆದರೆ ಇಲ್ಲಿ ಅದರ ಅರ್ಥ ಬೆಳಕಿನ ವಿಜ್ಞಾನ. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ಖಗೋಳಶಾಸ್ತ್ರ ಮತ್ತು ಇವತ್ತಿನ ಆಸ್ಟ್ರೋಬಯಾಲಜಿ ಎಲ್ಲವನ್ನೂ ಒಳಗೊಂಡ ಒಂದು ಸಮಗ್ರ ವಿಜ್ಞಾನ. ಆಕಾಶದಲ್ಲಿರೋ ಗ್ರಹ ನಕ್ಷತ್ರಗಳ ಬೆಳಕಿಗೂ ಈ ಭೂಮಿ ಮೇಲಿರೋ ಜೀವಿಗಳಿಗೂ ಒಂದು ಆಳವಾದ ಸಂಬಂಧ ಇದೆ. ಆ ಸಂಬಂಧವನ್ನೇ ಇದು ಶೋಧಿಸುತ್ತೆ. ಬ್ರಹ್ಮಾಂಡಕ್ಕೂ ನಮ್ಮ ದೇಹಕ್ಕೂ ಇರೋ ಸಂಬಂಧವನ್ನ ವಿವರಿಸೋಕೆ ಈ ಗ್ರಂಥ ಅದ್ಭುತವಾದ ಸಾಂಕೇತಿಕ ಭಾಷೆಯನ್ನ ಬಳಸುತ್ತೆ. ಕೇಳೋಕೆಷ್ಟು ಚೆನ್ನಾಗಿದೆ ನೋಡಿ. ಹಗಲನ್ನ ಮೇಲಿನ ಚಿನ್ನದ ಬಟ್ಟಲು ಅಂತಾರೆ, ರಾತ್ರಿಯನ್ನ ಕೆಳಗಿನ ಬೆಳ್ಳಿಯ ಬಟ್ಟಲು. ಅಷ್ಟೇ ಅಲ್ಲ, ವರ್ಷದಲ್ಲಿ 6 ಋತುಗಳು ಇರುತ್ತವಳ, ಅದಕ್ಕೆ ಸರಿಹೊಂದೋ ಹಾಗೆ ನಮ್ಮ ಮಾನವ ದೇಹದಲ್ಲೂ 6 ಹೊಟ್ಟೆಗಳು ಇವೆ ಅಂತಾನೂ ಹೇಳಲಾಗುತ್ತೆ. ಅಂದ್ರೆ ಹೊರಗಿನ ಪ್ರಪಂಚದ ಪ್ರತಿರೂಪವೇ ನಮ್ಮ ದೇಹ. ಸರಿ, ಹಾಗಾದ್ರೆ ಈ ಇಡೀ ಸೃಷ್ಟಿ ಶುರುವಾಗಿದ್ದು ಹೇಗೆ? ಎಲ್ಲದಕ್ಕೂ ಮೂಲ ಏನು? ಈ ಪ್ರಶ್ನೆಗೆ ಉತ್ತರವಾಗಿ ಒಂದು ಅತ್ಯಂತ ಶಕ್ತಿಯುತವಾದ ಕಥೆ ಇದೆ. ಅದೇ ವಿಶ್ವಪುರುಷನ ಸಾಂಕೇತಿಕ ಯಜ್ಞದ ಕಥೆ. ಈ ಕಥೆಯ ಪ್ರಕಾರ ಈ ಬ್ರಹ್ಮಾಂಡ, ಈ ನಕ್ಷತ್ರಗಳು, ಈ ಗ್ರಹಗಳು ಇವೆಲ್ಲ ಅಸ್ತಿತ್ವಕ್ಕೆ ಬರೋದಕ್ಕೂ ಮುಂಚೆ ಇದಿದ್ದು ಒಂದೇ ಒಂದು ಶಕ್ತಿ. ಅದೇ ಪುರುಷ ಅನ್ನೋ ಏಕೀಕೃತ ಪ್ರಜ್ಞೆ. ಇಡೀ ಸೃಷ್ಟಿಯ ಎಲ್ಲಾ ಸಾಧ್ಯತೆಗಳನ್ನು ತನ್ನೊಳಗೆ ಇಟ್ಕೊಂಡಿದ್ದ ಒಂದೇ ಒಂದು ಮೂಲ ಚೈತನ್ಯ. ನಂತರ ಒಂದು ಸಾಂಕೇತಿಕ ಯಜ್ಞ ನಡೆಯಿತು. ಆ ಯಜ್ಞದಲ್ಲಿ ಆ ಪುರುಷನ ವಿಶ್ವದೇಹವೇ ಇಡೀ ಬ್ರಹ್ಮಾಂಡವಾಗಿ ರೂಪಾಂತರಗೊಂಡಿತು. ಹೇಗಂದ್ರೆ ಅವನ ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಕಣ್ಣುಗಳಿಂದ ಸೂರ್ಯ, ಉಸಿರಿನಿಂದ ಗಾಳಿ, ಬಾಯಿಂದ ಇಂದ್ರ ಮತ್ತು ಅಗ್ನಿ, ಹಾಗೆಯೇ ಪಾದಗಳಿಂದ ಈ ಭೂಮಿ ಹುಟ್ಕೊಂಡಿತು. ಅಂದ್ರೆ ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ಅಂಶವೂ ಆ ಒಂದೇ ಮೂಲ ಪ್ರಜ್ಞೆಯ ಭಾಗ. ಒಂದೇ ಒಂದು ಕೇಂದ್ರದಿಂದ ಈ ಇಡೀ ಬ್ರಹ್ಮಾಂಡ ಹೇಗೆ ಅರಳಿತು ಅನ್ನೋದನ್ನ ವಿವರಿಸೋಕೆ ಕಮಲದ ಹೂವಿನಂತಹ ಸುಂದರವಾದ ಚಿಹ್ನೆಗಳನ್ನ ಬಳಸಲಾಗುತ್ತೆ. ಕಮಲದ ಪ್ರತಿಯೊಂದು ದಳವು ಸಮಯದ ಬೇರೆ ಬೇರೆ ಚಕ್ರಗಳನ್ನ ಮತ್ತು ಉಪಚಕ್ರಗಳನ್ನ ಪ್ರತಿನಿಧಿಸುತ್ತೆಯಂತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಆ ಯಜ್ಞದಿಂದ ಕೇವಲ ಈ ಭೌತಿಕ ಜಗತ್ತು ಮಾತ್ರ ಸೃಷ್ಟಿ ಆಗ್ಲಿಲ್ಲ, ಬದಲಿಗೆ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ ಬೇಕಾದ ಜ್ಞಾನ ಅಂದ್ರೆ ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದಗಳು ಕೂಡ ಅದೇ ಯಜ್ಞದಿಂದ ಹುಟ್ಕೊಂಡ್ವು. ಅಂದ್ರೆ ಸೃಷ್ಟಿ ಮತ್ತು ಸೃಷ್ಟಿಯ ಜ್ಞಾನ ಎರಡೂ ಒಟ್ಟಿಗೆ ಬಂದ್ವು.
ಈಗ ನಾವು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಕಲ್ಪನೆಯ ಕಡೆಗೆ ಬರ್ತಾ ಇದೀವಿ. ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮಾಂಡ. ಇದರರ್ಥ ಆ ಬ್ರಹ್ಮಾಂಡದ ದೊಡ್ಡ ನೀಲಿನಕ್ಷೆ ಇದೆಯಲ್ಲ, ಅದು ನಮ್ಮನ್ನೂ ಸೇರಿದಂತೆ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಪ್ರತಿಬಿಂಬಿಸಿದೆ. ಅಂದ್ರೆ ಹೊರಗೇನಿದೆಯೋ ಅದೇ ಒಳಗೂ ಇದೆ ಅಂತ. ಒಂದು ಉದಾಹರಣೆ ನೋಡೋಣ. ಚಂದ್ರನ್ನೇ ತಗೊಳ್ಳಿ. ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಚಂದ್ರನ ಚಕ್ರ ಪೂರ್ಣ ಆಗೋಕೆ ಸುಮಾರು 28 ದಿನಗಳು ಬೇಕು. ಇದು ನಮ್ಮೆಲ್ಲ ಗೊತ್ತಿರೋ ವಿಷಯ. ಆದರೆ ಆಶ್ಚರ್ಯದ ವಿಷಯ ಏನಂದ್ರೆ, ಇದೇ 28 ದಿನಗಳ ಚಕ್ರ ಆರೋಗ್ಯವಂತ ಮಹಿಳೆಯ ದೇಹದಲ್ಲಿ ಒಂದು ಮಾಸಿಕ ಚಕ್ರದಿಂದ ಇನ್ನೊಂದಕ್ಕೆ ಪ್ರತಿಬಿಂಬಿತವಾಗಿದೆ. ನೋಡಿ, ಆಕಾಶದರು ಚಂದ್ರನ ಲಯ ಭೂಮಿ ಮೇಲಿರೋ ಮಾನವನ ಜೀವಶಾಸ್ತ್ರದಲ್ಲಿ ಹೇಗೆ ಪ್ರತಿಫಲಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಾ? ಈ ಸಂಬಂಧ ಕೇವಲ ದೊಡ್ಡ ವಸ್ತುಗಳಿಗೆ ಸೀಮಿತವಾಗಿಲ್ಲ, ಇದು ಪರಮಾಣು ಮಟ್ಟಕ್ಕೂ ಹೋಗುತ್ತೆ. ಗ್ರಂಥದ ಪ್ರಕಾರ ಜೀವಿಗಳಲ್ಲಿ 2 ವಿಧ. ಒಂದು ಅಗ್ನಿಶ್ವತ್ತರು. ಇವು ನಿರ್ಜೀವ ವಸ್ತುಗಳನ್ನ, ಅಂದ್ರೆ ಕಲ್ಲು, ಮಣ್ಣು ಇವುಗಳನ್ನ ರೂಪಿಸುವ ಮೂಲಕಣಗಳು. ಇವುಗಳಲ್ಲಿನ ಜೈವಿಕ ಬೆಂಕಿ ನಂದಿ ಹೋಗಿರುತ್ತೆ. ಇನ್ನೊಂದು ವಿಧ ಬರ್ಹಿಮುಖರು. ಇವು ನಮ್ಮ ಹಾಗೆ ಜೈವಿಕ ವಸ್ತುಗಳನ್ನು ರೂಪಿಸುವ ಕಣಗಳು. ಇವುಗಳಲ್ಲಿ ಜೀವನದ ಬೆಂಕಿ ಇನ್ನೂ ಉರಿಯುತ್ತಿರುತ್ತೆ. ಹಾಗಾದ್ರೆ ಇದೆಲ್ಲದರ ಕೊನೆಯಲ್ಲಿ ನಮಗೆ ಉಳಿಯುವ ಪ್ರಶ್ನೆ ಏನು? ಬ್ರಹ್ಮಾಂಡದ ಇಡೀ ವಿನ್ಯಾಸವೇ ನಮ್ಮ ಜೀವಶಾಸ್ತ್ರದಲ್ಲಿ ಅಡಗಿದ್ರೆ, ಇದರರ್ಥ ನಾವು ಕೇವಲ ಬ್ರಹ್ಮಾಂಡದಲ್ಲಿ ವಾಸಿಸುತ್ತಿರುವ ಜೀವಿಗಳಲ್ಲ, ಬದಲಿಗೆ ನಾವೇ ಆ ಬ್ರಹ್ಮಾಂಡದ ಒಂದು ಸೂಕ್ಷ್ಮ ಆವೃತ್ತಿ ಅಲ್ವಾ? ಇಡೀ ವಿಶ್ವವೇ ಒಂದೇ ಒಂದು ಚೈತನ್ಯದ ಪ್ರತಿಬಿಂಬ ಆಗಿದ್ರೆ, ಹಾಗಾದ್ರೆ ನಿಮ್ಮ ಅಸ್ತಿತ್ವದ ನಿಜವಾದ ಅರ್ಥವಾದರೂ ಏನು? ಈ ಪ್ರಶ್ನೆಯೊಂದಿಗೆ ಯೋಚನೆ ಮಾಡ್ತಾ ಇರಿ.